ಡೈಮಂಡ್ ಫ್ರೆಶ್ ಚಿಕನ್ ಆಪ್ ಮೂಲಕ ಮನೆ ಬಾಗಿಲಿಗೆ ತಾಜಾ ಕೋಳಿ ಮಾಂಸ ಪ್ರಿಯರಿಗೆ ಸಿಹಿ ಸುದ್ದಿ. ಕೈಗೆಟಕುವ ಬೆಲೆಯಲ್ಲಿ ತಾಜಾ ಕೋಳಿ ಮಾಂಸ ನಿಮ್ಮ ಮನೆ ಬಾಗಿಲಿಗೆ. ಡೈಮಂಡ್ ಫ್ರೆಶ್ ಚಿಕನ್ ಆಪ್ ಮೂಲಕ ಕೋಳಿ ಮಾಂಸ ಪ್ರಿಯರಿಗೆ ಅತ್ಯುತ್ತಮ ಗುಣಮಟ್ಟದ ತಾಜಾ ಮಾಂಸವನ್ನು ಕೈಗೆಟಕುವ ಬೆಲೆಗೆ ಮನೆ ಬಾಗಿಲಿಗೆ ಆರ್ಡರ್ ಮಾಡಿದ 60 ನಿಮಿಷದಲ್ಲಿ ಕೋಳಿ ಮಾಂಸವನ್ನು ಮನೆ ಬಾಗಿಲಿಗೆ ತಲುಪಿಸಲಾಗುತ್ತದೆ. ಡೈಮಂಡ್ ಫ್ರೆಶ್ ಚಿಕನ್ ಆಪ್ ಅಭಿವೃದ್ಧಿಪಡಿಸಲು ಕಾರಣ, ನಮ್ಮ ಪೂರ್ವಜರು ಸರಾಸರಿ 100 ರಿಂದ 120 ವರ್ಷಗಳ ಕಾಲ ಬದುಕುತ್ತಿದ್ದರು. ಆದರೆ ಇಂದು ನಮ್ಮ ಆಯಸ್ಸು ಸರಾಸರಿ 70 ರಿಂದ 80 ವರ್ಷಕ್ಕೆ ಕುಸಿದಿದೆ. ಇದರ ಮೂಲ ಹುಡುಕಿದರೆ ನಮ್ಮ ಆಹಾರ ಪದ್ಧತಿಯೇ ಆಯಸ್ಸು ಕಡಿಮೆಯಾಗಲು ಕಾರಣ ಎಂಬುದು ಅಧ್ಯಯನದಿಂದ ದೃಢಪಟ್ಟಿದೆ. ಇಂದಿನ ಪೀಳಿಗೆ ಫಾಸ್ಟ್ ಫುಡ್, ಜಂಕ್ ಫುಡ್, ಸಂಸ್ಕರಿತ ಪ್ರಿಸರ್ವ್ ಫುಡ್ ಮತ್ತು ಪೋಷಕಾಂಶಗಳು ಇಲ್ಲದ ಆಹಾರ ಸೇವನೆಯೇ ಅನಾರೋಗ್ಯ ಮತ್ತು ಆಯಸ್ಸು ಕಡಿಮೆಯಾಗಲು ಕಾರಣವಾಗಿದೆ. ಮಾಂಸಾಹಾರ ಪದ್ಧತಿಗೆ ಬಂದರೆ ಅನೇಕ ದೊಡ್ಡ ಬ್ರ್ಯಾಂಡ್ಗಳು ಸಂಸ್ಕರಿಸಿದ ಮಾಂಸಗಳನ್ನು ಮಾರಾಟ ಮಾಡುತ್ತವೆ. ದೊಡ್ಡ ಬ್ರ್ಯಾಂಡ್ಗಳ ಮರಳು ಮಾಡುವ ವರ್ಣರಂಜಿತ ಜಾಹೀರಾತುಗಳಿಗೆ ಮಾರುಹೋಗಿ ಗ್ರಾಹಕರು ಸಂಸ್ಕರಿಸಿದ ಮಾಂಸಗಳನ್ನೇ ಖರೀದಿಸುತ್ತಾರೆ. ಇತ್ತೀಚಿನ ದಿನಗಳಲ್ಲಿ ಪ್ರತಿಯೊಬ್ಬರೂ ಆನ್ಲೈನ್ ವ್ಯಾಪಾರಕ್ಕೆ ಮಾರುಹೋಗಿ ಕೋಳಿ ಮಾಂಸವನ್ನು ಆನ್ಲೈನ್ನಲ್ಲಿ ತರಿಸುತ್ತಾರೆ. ವಿಪರ್ಯಾಸವೆಂದರೆ ಆನ್ಲೈನ್ನಲ್ಲಿ ಬರುವಂತಹ ಚಿಕನ್ ಚಿಲ್ಡ್, ಫ್ರೋಜನ್ ಹಾಗೂ ಐಸ್ನಲ್ಲಿ ಹಲವಾರು ದಿನಗಳ ತನಕ ಸಂಸ್ಕರಿಸಿ ಇಟ್ಟಂತಹ ಕೋಳಿ ಮಾಂಸ ಆಗಿರುತ್ತದೆ. ಸಂಸ್ಕರಿಸಿದ ಮಾಂಸಗಳನ್ನು ನಿರಂತರವಾಗಿ ಸೇವಿಸಿದರೆ ಅದು ದೀರ್ಘಕಾಲದಲ್ಲಿ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತದೆ ಎಂಬುದು ವೈಜ್ಞಾನಿಕ ಅಧ್ಯಯನದಿಂದ ದೃಢಪಟ್ಟಿದೆ. ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಈ ಜ್ವಲಂತ ಸಮಸ್ಯೆಗೆ ಸಾಂಪ್ರದಾಯಿಕ ಮಾಂಸಾಹಾರ ಪದ್ಧತಿಯ ಮೂಲಕ ಪರಿಹಾರ ಹುಡುಕುವ ಉದ್ದೇಶದಿಂದ ನಾವು ನಮ್ಮ ಡೈಮಂಡ್ ಫ್ರೆಶ್ ಚಿಕನ್ ಆಪ್ ಮೂಲಕ ತಾಜಾ ಕೋಳಿ ಮಾಂಸ ಮಾರಾಟ ಮಾಡಲು ಮುಂದಾಗಿದ್ದೇವೆ. ಮಾಂಸಾಹಾರ ಪ್ರಿಯರು ನಮ್ಮ ಡೈಮಂಡ್ ಫ್ರೆಶ್ ಚಿಕನ್ ಆಪ್ ಮೂಲಕ ಆರ್ಡರ್ ಮಾಡಿದ ತಕ್ಷಣವೇ ನಾವು ಗ್ರಾಹಕರ ಮನೆಯ ಹತ್ತಿರ 2-3 ಕಿಲೋಮೀಟರ್ ಹತ್ತಿರದಲ್ಲಿರುವಂತಹ ತಾಜಾ ಕೋಳಿ ಮಾಂಸ ಮಾರಾಟ ಮಾಡುವ ಅಂಗಡಿಯಲ್ಲಿ ಆರೋಗ್ಯವಂತ ಜೀವಂತ ಕೋಳಿಯನ್ನು ಕಟ್ ಮಾಡಿ, ಕ್ಲೀನ್ ಮಾಡಿ, ಗ್ರಾಹಕರ ಇಚ್ಛೆಯ ಪ್ರಕಾರ ಪೀಸ್ ಮಾಡಿ ಕೇವಲ 60 ನಿಮಿಷದಲ್ಲಿ ಅವರ ಮನೆ ಬಾಗಿಲಿಗೆ ತಲುಪಿಸಲಾಗುತ್ತದೆ. ಕೋಳಿ ಮಾಂಸ ಪ್ರಿಯ ಗ್ರಾಹಕರು ಡೈಮಂಡ್ ಫ್ರೆಶ್ ಆಪ್ ಡೌನ್ಲೋಡ್ ಮಾಡಿಕೊಂಡು ಉತ್ತಮ ಗುಣಮಟ್ಟದ ಉತ್ಕೃಷ್ಟ ಮಾಂಸಗಳನ್ನು ತಮ್ಮ ಮನೆಗೆ ತರಿಸಿ ಸೇವಿಸುವ ಮೂಲಕ ಆರೋಗ್ಯವಂತ ಜೀವನ ನಡೆಸುವಂತಾಗಲಿ ಎಂಬುದೇ ನಮ್ಮ ಆಶಯ. ಪ್ರತಿದಿನ ಬೆಳಿಗ್ಗೆ 8 ಗಂಟೆಯಿಂದ ಸಂಜೆ 9 ಗಂಟೆ ತನಕ ಸೇವೆ ಲಭ್ಯ. ಮತ್ತು ಆರೋಗ್ಯಕರವಾದ ಕೋಳಿ ಮಾಂಸಕ್ಕೆ ಆಹಾರವಾಗಿದೆ ಎಂದು ನಾವು ನಂಬುತ್ತೇವೆ. ಇದು ಡೈಮಂಡ್ ಫ್ರೆಶ್ ಚಿಕನ್ ಮೂಲಕ ಸಾಧ್ಯವಾಗುತ್ತದೆ. ನಿಮ್ಮ ಕೋಳಿಯನ್ನು ಮೊಟ್ಟೆಯಿಂದ ತಟ್ಟೆಯವರೆಗೆ ನೋಡಿಕೊಳ್ಳುವ ಸಂಪೂರ್ಣ ಸಂಯೋಜಿತ ಕೋಳಿ ಬ್ರ್ಯಾಂಡ್. ಟೆಂಡರ್ ಫ್ರೆಶ್ ಜ್ಯೂಸಿ ಚಿಕನ್, ಅದುವೇ ನಮ್ಮ ಡೈಮಂಡ್ ಫ್ರೆಶ್ ಚಿಕನ್. ಈಗಲೇ ಡೈಮಂಡ್ ಫ್ರೆಶ್ ಚಿಕನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ. ಈಗ ಇಂತಹ ಆರೋಗ್ಯಕರ ತಾಜಾ ಕೋಳಿ ಮಾಂಸವನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಈಗಲೇ ಡೈಮಂಡ್ ಫ್ರೆಶ್ ಚಿಕನ್ ಆಪ್ ಅನ್ನು ಡೌನ್ಲೋಡ್ ಮಾಡಿ. ಇದು ಯೂಸರ್ ಫ್ರೆಂಡ್ಲಿ ಆಪ್ ಆಗಿದ್ದು ನಿಮಗೆ ಬೇಕಾದ ಪ್ರಕಾರ ಮತ್ತು ಪ್ರಮಾಣವನ್ನು ಆನ್ಲೈನ್ನಲ್ಲಿ ಆರ್ಡರ್ ಮಾಡುವುದು ಸುಲಭ. ನಿಮ್ಮ ಆರ್ಡರ್ ನಮಗೆ ಸಿಕ್ಕ ನಂತರ ನಿಮ್ಮ ಅವಶ್ಯಕತೆಗೆ ಅನುಗುಣವಾಗಿ ನಾವು ಜೀವಂತ ಆರೋಗ್ಯಕರ ಕೋಳಿಯನ್ನು ಆಯ್ಕೆ ಮಾಡಿ ಅದನ್ನು ಸ್ವಚ್ಛಗೊಳಿಸಿ ಹಂತವಾಗಿ ಪ್ಯಾಕ್ ಮಾಡಿ 1 ಗಂಟೆಯೊಳಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲಾಗುವುದು. ನನ್ನ ಹೆಸರು KN ನಾಗರಾಜು ಅಂತ, ಮ್ಯಾನೇಜಿಂಗ್ ಪಾರ್ಟ್ನರ್ ಡೈಮಂಡ್ ಫ್ರೆಶ್ ಚಿಕನ್. ನಾನು ಕಳೆದ ಒಂದು 30-35 ವರ್ಷದಿಂದ ಈ ಕೋಳಿ ಉದ್ಯಮದಲ್ಲಿದ್ದೇನೆ. ಕೋಳಿ ಉದ್ಯಮದಲ್ಲಿ ಈಗ ಅನೇಕ ಬದಲಾವಣೆಗಳಾಗ್ತಾ ಬರ್ತಾ ಇದೆ. ಹಿಂದೆ ಸಾಂಪ್ರದಾಯಿಕವಾಗಿ ಪ್ರತಿಯೊಂದು ಕೋಳಿ ತಿನ್ನಬೇಕಂದ್ರೆ ಪ್ರತಿಯೊಂದು ಅಂಗಡಿಗೆ ಹೋಗಿ ತೊಗೊಂಬಂದು ತಿನ್ನುವಂಥದ್ದು, ಅಲ್ಲೇ ಕಟ್ ಮಾಡಿಸಿ ಬರ್ನ್ ಮಾಡಿಸಿ ತಿನ್ನುವಂಥ ಒಂದು ಸಂಪ್ರದಾಯ ಇತ್ತು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಒಂದು ಫಾಸ್ಟ್ ಫುಡ್ ಅನ್ನೋ ಒಂದು ಇದು ಬಂದು ಕಾನ್ಸೆಪ್ಟಲ್ಲಿ ಅನೇಕ ಚಿಕನ್ನಲ್ಲಿ ಬದಲಾವಣೆಗಳಾಯಿತು. ಈಗ ಮನೆಗಳಿಗೆಲ್ಲ ಚಿಕನ್ ಬರ್ತಾಯಿದೆ. ಅನೇಕ ಪ್ಲಾಟ್ಫಾರ್ಮ್ಸ್ ಇದೆ, ದೊಡ್ಡ ಬ್ರ್ಯಾಂಡ್ಸ್ ಇದೆ. ಆ ಪ್ಲಾಟ್ಫಾರ್ಮ್ಸಲ್ಲಿ ಏನಾಗ್ತಾಯಿದೆ, ಈಗ ಚಿಲ್ಡು, ಫ್ರೋಝನ್ನು, ಐಸ್ ಚಿಕನ್ ಬರ್ತಾಯಿದೆ. ಇದರಿಂದ ಮುಂದಿನ ದಿನಗಳಲ್ಲಿ ಸ್ವಲ್ಪನೇ ಆರೋಗ್ಯದ ಮೇಲೆ ಸ್ವಲ್ಪ ದುಷ್ಪರಿಣಾಮ ಬೀರ್ತದೆ ಅನ್ನೋ ಒಂದು ವಿಷಯನ ಇಟ್ಕೊಂಡು ನಾನು ಯಾಕೆ ನಮ್ಮ ನಾನ್ ವೆಜ್ ಗ್ರಾಹಕರಿಗೆ ಅವರು ಆನ್ಲೈನಲ್ಲಿ ಆರ್ಡ್ರ್ ಮಾಡಿದ್ರೆ ಫ್ರೆಶ್ ಚಿಕನ್ ಕೊಡಬಾರ್ದು ಅನ್ನೋ ಒಂದು ಆಲೋಚನೆ ಬಂತು ನನಗೆ. ಹಾಗಾಗಿ ನಾನು ಕಳೆದ 4 ವರ್ಷಗಳಿಂದ ಸತತವಾಗಿ ಈ ವಿಷಯವಾಗಿ ಒಂದು ಪ್ರಯತ್ನ ಪಟ್ಟು ಇವತ್ತು ನಾವು ಡೈಮಂಡ್ ಫ್ರೆಶ್ ಚಿಕನ್ ಆ್ಯಪನ್ನು ನಾವು ಲೋಕಾರ್ಪಣೆಗೊಳ್ತಾ ಇದ್ವಿ. ಇದರ ವಿಶೇಷತೆ ಏನಂದರೆ, ಒಬ್ಬ ಗ್ರಾಹಕರು ಅವ್ರ ಮನೆಯಿಂದ ನಮ್ಮ ಆ್ಯಪ್ನಲ್ಲಿ ಆರ್ಡ್ರ್ ಮಾಡಿದ್ರೆ ನಾವು ತಕ್ಷಣವೇ ಗ್ರಾಹಕರು ಇರುವಂಥ ಮನೆಯ ಸಮೀಪದ 2 ರಿಂದ 3 ಕಿಲೋಮೀಟರ್ ಅಂತರದಲ್ಲಿರುವಂಥ ಒಂದು ನಮ್ಮ ವೆಂಡರ್ ಚಿಕನ್ ಶಾಪ್ನಲ್ಲಿ
ಜೀವಂತ ಕೋಳಿ, ಆರೋಗ್ಯವಂತ ಕೋಳಿಯನ್ನು ಕಟ್ ಮಾಡಿ ಕ್ಲೀನ್ ಮಾಡಿ ನಮ್ಮ ಡೆಲಿವರಿ ಪಾರ್ಟ್ನರ್ ಮುಖಾಂತರ ನಾವು ಗ್ರಾಹಕರ ಮನೆಗೆ ತಲುಪಿಸ್ತೇವೆ. ಇದು ಕೇವಲ ಒಂದು 60 ನಿಮಿಷದಲ್ಲಿ ಆಗುವಂಥ ಒಂದು ಕಾರ್ಯಕ್ರಮ. ಮತ್ತು ಈ ಚಿಕನ್ನನ್ನೇ ನಾನು ಯಾಕೆ ಹೆಚ್ಚಾಗಿ ಇದು ಮಾಡಿದೆ ಅಂತಂದರೆ, ಚಿಕನ್ನಲ್ಲಿ ಇವತ್ತು ಅತಿ ಹೆಚ್ಚು ಪ್ರೋಟೀನ್ಸ್ ಇದೆ. ಇವತ್ತು ಬಡವರ ಪಾಲಿನ ಬಾದಾಮಿ ಅಂತ ಹೇಳ್ತೀವಲ್ಲ ಹಾಗೆ ಇವತ್ತು ಎಲ್ಲರೂ 1000 ರೂಪಾಯಿ ಕೊಟ್ಟು ಅಥವಾ 800 ರೂಪಾಯಿ ಕೊಟ್ಟು 1500 ರೂಪಾಯಿ ಕೊಟ್ಟು ನಾನ್ ವೆಜ್ಜು ಖರೀದಿ ಮಾಡಲಿಕ್ಕಾಗಲ್ಲ. ಚಿಕನ್ನು ತುಂಬ ಒಳ್ಳೆಯದು ನಮ್ಮ ಆರೋಗ್ಯಕ್ಕೆ. ಹಾಗಾಗಿ ನಾವು ಚಿಕನ್ನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಇವತ್ತು ಮುಂದಿನ ದಿನಗಳಲ್ಲಿ ಮೀನು ಮತ್ತು ಮಾಂಸ, ಮೊಟ್ಟೆ ಸಹ ನಮ್ಮ ಆ್ಯಪ್ನಲ್ಲಿ ದೊರೀತೀವಿ. ಸರ್ ರೇಟ್ ಈಗ ಏನು ಆಲ್ರೆಡಿ ಆ್ಯಪ್ಸಲ್ಲಿ ಕೆಲವೆಲ್ಲ ಆನ್ಲೈನ್ ಆ್ಯಪ್ಸಲ್ಲಿ ಬರ್ತಾ ಇದೆ, ಅದಕ್ಕಿಂತ ನಮ್ಮದು ಕಡಿಮೆನೇ ಇರ್ತದೆ. ಆಯಾ ದಿನದ ಮಾರುಕಟ್ಟೆ ದರದ ಮೇಲೆ ನಾವು ರೇಟ್ ಫಿಕ್ಸ್ ಮಾಡ್ತಾ ಇದ್ದೀವಿ. ಹೌದು, ಡೆಲಿವರಿ ಪಾರ್ಟ್ನರ್ಸ್ ಇರ್ತಾರೆ, ನಮ್ಮ ಡೆಲಿವರಿ ಬಾಯ್ಸ್ ಇರ್ತಾರೆ, ಅದರದ್ದೆಲ್ಲ ನಾವು ಟೈಅಪ್ ಆಗಿದೆ. ಯಾವ ಏರಿಯಾಗಳೆಲ್ಲ ಡೆಲಿವರಿ? ಸರ್ ಈಗ ಸದ್ಯಕ್ಕೆ ನಾವು ಬೆಂಗಳೂರು ಈಸ್ಟಿಂದ ಸ್ಟಾರ್ಟ್ ಮಾಡಿ ಬೆಂಗಳೂರು ಸೌತು, ಸ್ವಲ್ಪ ಬೆಂಗಳೂರು ಸೆಂಟ್ರಲ್ ಬರ್ತದೆ, ಇಲ್ಲಿ ಸ್ಟಾರ್ಟ್ ಆಗ್ತಾಯಿದೆ ನಾಳೆಯಿಂದ. ಮುಂದಿನ ದಿನಗಳಲ್ಲಿ ಬೆಂಗಳೂರಿನಾದ್ಯಂತ ಮಾಡ್ತೇವೆ. ನಂತರ ದಿನದಲ್ಲಿ ತಾಲೂಕು ಮತ್ತು ಜಿಲ್ಲಾ ಮಟ್ಟದಲ್ಲಿ ಮಾಡ್ತೇವೆ ಮತ್ತು ಕರ್ನಾಟಕ ಪೂರ, ತದನಂತರ ಕರ್ನಾಟಕ ಬಿಟ್ಟು ಹೊರಗಡೆನೂ ಮಾಡುವಂಥ ಒಂದು ಆಲೋಚನೆ ಇದೆ. ಪ್ಲೇ ಸ್ಟೋರಲ್ಲಿ ಸಿಗ್ತಾ ಇದೆ, ಆಂಡ್ರಾಯ್ಡ್ ಮತ್ತು iOS ಎರಡರಲ್ಲೂ ನಮ್ಮ ಡೈಮಂಡ್ ಫ್ರೆಶ್ ಚಿಕನ್ ಅಂತ ಸಿಗ್ತಾ ಇದೆ. ಸರ್ ನಾವು ನಿಮಗೆ ಈಗಾಗಲೇ ಹೇಳಿದೆ, ನಾವು ಕಸ್ಟಮರು ಆ್ಯಪ್ನಲ್ಲಿ ಆರ್ಡ್ರ್ ಮಾಡಿದ ತಕ್ಷಣ ನಮಗೆ ಬರ್ತದೆ, ನಮ್ಮ ಬ್ಯಾಕ್ ಎಂಡ್ಗೆ ಅದು ಬಂದು ಮೆಸೇಜ್ ಬಂದ ತಕ್ಷಣವೇ ಆ ನಿಯರ್ ಬೈ ಇರೋವಂಥ ಒಂದು ಅಂಗಡಿನಲ್ಲಿ ಆಗತಾನೆ ಜೀವಂತ ಕೋಳಿನ ತೊಗೊಂಡು ಕಟ್ ಮಾಡಿ ಕ್ಲೀನ್ ಮಾಡಿ 60 ನಿಮಿಷದ ಒಳಗಡೆ ಕೊಡ್ತೀವಿ ಸರ್. ಆರ್ಡ್ರ್ ಮಾಡೋದಿಂದ ಹಿಡಿದು ಡೆಲಿವರಿ ತೊಗೊಳ್ಳೋ ತನಕ ಇರೋಂಥ ಮಧ್ಯದಲ್ಲಿ ಟೈಮು 60 ನಿಮಿಷ. ಇದು ಯಾವುದೇ ಕಾರಣಕ್ಕೂ ನೋ ಫ್ರೋಝನ್, ನೋ ಚಿಲ್ಡ್, ನೋ ಐಸ್, ಮತ್ತು ನೆನ್ನೆ ಕಟ್ ಮಾಡಿದ್ದು ಮೊನ್ನೆ ಕಟ್ ಮಾಡಿದ್ದು ಅನ್ನೋ ಪ್ರಶ್ನೆ ಬರುತ್ತೆ. ಹೌದು, ಎಲ್ಲ ನಮ್ಮ ವೆಂಡರ್ಸ್ ಇದ್ದಾರೆ. ಹೌದೌದು. ಈಗಾಗಲೇ ನಾನು ಒಂದು 70 ವೆಂಡರ್ಸ್ ಇದ್ದಾರೆ ನಮ್ಮಲ್ಲಿ. ಟೋಟಲ್ ಬೆಂಗಳೂರಿನಲ್ಲಿ 300 ವೆಂಡರ್ಸ್ ಇರ್ತಾರೆ. ಸೊ ಎವ್ರಿ ಕಸ್ಟಮರ್ ಏನಿದ್ದಾರೆ ಅವರ ಮನೆ ಹತ್ತಿರದಲ್ಲಿ ಇರುವಂಥ 2 ಕಿಲೋಮೀಟ್ರಿಗೆ ಒಂದು ವೆಂಡರ್ಸ್ನ ನಾವು ಅಪಾಯಿಂಟ್ ಮಾಡ್ತೇವೆ. ಸರ್ ಈಗ ತಮ್ಗೆ ಗೊತ್ತಿರಂಗೆ ಹಲಾಲ್ ಕಟ್ಟು, ಜಟ್ಕಾ ಕಟ್ಟು ಅಂತೆಲ್ಲ ನಡೀತಾ ಇದೆ. ನಿಮ್ಮದು ಮೀಟ್ ಯಾವ್ದು ಇರ್ತದೆ? ನಾವು ಇದರಲ್ಲಿ ಆ ಥರ ಯಾವುದು ಮೆನ್ಷನ್ ಮಾಡ್ತಾ ಇಲ್ಲ ಸರ್, ಜಸ್ಟ್ ಚಿಕನ್ ಅಂತ ಹೇಳ್ತಾ ಇದ್ದೀವಿ. ಕಸ್ಟಮರ್ ಹೆಂಗೆ ಮತ್ತೆ ಗುರುತಿಡಿಬೇಕು? ಅಲ್ಲ, ಇದರಲ್ಲಿ ನಾವು ಹಲಾಲ್ ಕಟ್ಟು, ಜಟ್ಕಾ ಕಟ್ಟು ಅಂತ ಆ ಥರ ಏನೂ ಇಲ್ಲ ಸರ್. ಜನರಲ್ ಆಗಿ ಕಟ್ ಮಾಡ್ತೇವೆ, ಕೊಡ್ತೀವಿ. ಇದರಲ್ಲಿ ಎಲ್ಲರೂ ಇರ್ತಾರೆ. ಇದರಲ್ಲಿ ಹಿಂದೂ ಅಂಗಡಿನೂ ಇದೆ, ಮುಸ್ಲಿಂ ಅಂಗಡಿನೂ ಇದೆ, ಎಲ್ಲ ಅಂಗಡಿನೂ ಇರ್ತದೆ ಸರ್. ಸರ್ ಇವತ್ತು ಲೋಕಾರ್ಪಣೆಗೊಳ್ತಾ ಇದೆ, ನಾಳೆಯಿಂದ ಕಾರ್ಯಾರಂಭ ಮಾಡ್ತಾ ಇದೆ.